ಪ್ರತಿ ಅಮಾವಾಸ್ಯೆ ಪಾಠಗಳನ್ನು ನಡೀತಕ್ಕಂಥ ಈ ತತ್ವಚಿಂತನೆ ಕಾರ್ಯಕ್ರಮದ ಕುರಿತಾಗಿ ರಮೇಶ್ ಪಂಚರೆಡ್ಡಿ ಅವರು ತಮ್ಮ ಅನುಭವವನ್ನು ಹೇಳಿದ್ದಾರೆ. ಅವರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ತಮ್ಮೆಲ್ಲರಲ್ಲೂ ಕೂಡ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಸುಖ ಸ್ವರೂಪದಲ್ಲಿ ಮನುಷ್ಯನಿಗೆ 3 ಥರದಂಥ ಬಾಧೆಗಳು ತೋರ್ತವೆ. ಈ 3 ಥರದಂಥ ಬಾಧೆಗಳ ತೋರಬಾರ್ದು. ಬಾಧೆಗಳ ದೂರ ಮಾಡ್ಕೋಬೇಕಂದ್ರೆ ಪಾರಮಾರ್ಥಿಕ ಬೋಧೆ ನೆಲೆಗೊಂಡು ನಿಂತ ಮಾತ್ರ ಬಾಧೆ ತೋರುವುದಿಲ್ಲ. 3 ಥರವಾದಂಥ ಬಾಧೆಗಳಂತಂದ್ರೆ ಆದಿ ದೈವಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಆದಿ ಭೌತಿಕ ಇರ್ಬೋದು. ಇವು ತ್ರಿವಿಧ ತಾಪಗಳು ಅಂತ ಇವು ಬಾಧೆಗಳು. ಈ 3 ಬಾಧೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ತೋರ್ತವೆ. ಯಾರು ಆ ಪರವಸ್ತುವಿನ ಜ್ಞಾನವನ್ನು ಮಾಡಿಕೊಂಡಿರ್ತಾರೋ, ಯಾರಿಗೆ ಆ ಅನುಭವ ಆಗಿರ್ತದೋ, ನಾನೇ ಪರವಸ್ತು ಅದೇನೆ ತಿಳಿದಿರ್ತಾರೋ ಅವ್ರಿಗೆ ಬಾಧೆಗಳಿಲ್ಲ. ಅದನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಳಿಕ್ಕೆ ಬರ್ತೈತಿ. ಯಾಕಂದ್ರೆ ಆದಿ ದೈವಿಕ ಬಾಧೆ ಮಾನಸಿಕವಾಗಿದ್ರೆ, ಆದಿ ಭೂತಗಳ ಬಾಧೆ ಶಾರೀರಿಕ ಇರ್ತೈತಿ. ಇನ್ನು ಆಧ್ಯಾತ್ಮಿಕ ಬಾಧೆ ಅಂತಂದ್ರೆ ಅದು ತಪ್ಪು ತಿಳುವಳಿಕೆಗೆ ಅನುಸಾರವಾಗಿ ಬರ್ತಕ್ಕಂಥದ್ದು. ಈ 3 ಬಾಧೆಗಳು ಸಹಜವಾಗಿ ಬರ್ತವೆ ಎಲ್ಲರಿಗೂ. ಶಾರೀರಿಕ ಭೂತ ಗುಣಗಳಿಂದ ಬಾಧೆಗಳು ತೋರ್ತವೆ. ಈ ಶರೀರಕ್ಕೆ ಚಳಿ ಹತ್ತೈತಿ. ವಾತಾವರಣದೊಳಗಾದಂಥ ನೀರಿನ ಅಂಶ, ಗಾಳಿ ಅಂಶ ಪ್ರಬಲ ಆದಾಗ ಇದು ಚಳಿ ಹತ್ತದ ಬಾಧೆಗಳ ತೋರುದೇ. ಹಾಗೆ ಬಿಸಿಲು ಕಾವಾದಾಗ ಅದು ತೋರುದ. ಅಂದ್ರೆ 3 ಭೂತಗಳ ಬಾಧೆಗಳು ಭಾಳ ತೋರ್ತವೆ ಶರೀರ. ಪಂಚಮಹಾಭೂತಗಳಲ್ಲಿ 3 ಭೂತಗಳ ಪ್ರಬಲತರವಾಗಿ ಇಲ್ಲಿ ಈ ಶರೀರಕ್ಕೆ ಬಾಧೆಯನ್ನು ಉಂಟು ಮಾಡ್ತವೆ. ಬೆಂಕಿ, ನೀರು, ಗಾಳಿ, ಇವು 3. ಭೂಮಿನೂ ಅಷ್ಟು ಪರಿಣಾಮ ಬೀರುವುದಿಲ್ಲ, ಆಕಾಶ ಅಂತೂ ಪರಿಣಾಮ ಬೀರುವುದಿಲ್ಲ. ಈ 3 ಭೂತಗಳ ಶರೀರ ಮೇಲೆ ಭಾಳ ಪರಿಣಾಮ ಬೀರ್ತವೆ. ಯಾಕಂದ್ರೆ ಅದೇ ಗುಣದಿಂದ ತಯಾರಾದಂಥ ಶರೀರ. ಇದು ಭೂತ ಗುಣಗಳಿಂದ ಬರ್ತಕ್ಕಂಥ ಬಾಧೆಗಳು ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಬೇಕಲ್ಲ. ಯಾವಾಗ ತಿಳ್ಕೊತಾನಂದ್ರೆ ಆ ಪರವಸ್ತುವಿನ ಜ್ಞಾನವನ್ನು ಮಾಡಿಕೊಂಡಾಗ. ನಾ ಪರವಸ್ತುನ ಅದೇನಂತ ತಿಳ್ಕೊಂಡು ಈ ದೇಹ ಭಾವವನ್ನು ಬಿಟ್ಟಿರ್ತಾನಂತ ನಾವು ಬಾಧೆ ಇದು ಏನಾದರೂ ಕೂಡ ಅವಂಗ 3 ಭೂತಗಳಲ್ಲಿ ವ್ಯತ್ಯಾಸ ಆದರೂ ಕೂಡ ಅವಂಗ ಏನೂ ಸಂಬಂಧ ಇಲ್ಲ. ಯಾಕಂದ್ರೆ ಸಂಬಂಧ ಕಳಚ್ಕೊಂಡ್ಬಿಟ್ಟಿರ್ತಾನ. ದೇಹದ ಸಂಬಂಧವನ್ನು ಕಳಚ್ಕೊಂಡ್ಬಿಟ್ಟಿರ್ತಾನ. ಎಂದೋ ಬಿಟ್ಟುಬಿಟ್ಟಿರ್ತಾನ. ಇದು ಹೆಣ ಅಂತ ತಿಳಿದಿರ್ತಾನ. ಹೆಣಕ್ಕೇನೋ ಪರಿಣಾಮ ಬೀರೋದಿಲ್ಲ. ಹೇಗೋ ಏನು ಮಾಡಿದ್ರು ಅದಕ್ಕೆ ಏನು ಆಗೋದಿಲ್ಲ. ಹೇಗೋ ಇದ್ರೊಳಗಿನ ಚೈತನ್ಯ ಹೋಯ್ತಂದ್ರೆ ಅದಕ್ಕೆ ಏನೂ ಆಗೋದಿಲ್ಲ. ಹೇಗೋ ಹಾಗೆ ಇದನ್ನು ಅವ ಇದರಿಟ್ಟು ನೋಡಿ ಅದನ್ನ ಹೇಳಿದ್, ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂತು ನೋಡಿದಾಗ ನೋಡಿ ಅವ ಇದನ್ನು ಬಿಟ್ಟುಬಿಟ್ಟಿರ್ತಾನ. ಇದರ ಭಾವವನ್ನು ಬಿಟ್ಟುಬಿಟ್ಟಿರ್ತಾನ ಅಂತ ನಾವು ಯಾವ ಪರಿಣಾಮನೂ ಉಂಟು ಮಾಡೋದಿಲ್ಲ. ಇನ್ನು ಆದಿದೈವಿಕ ಭೂತಗಳ ಪರಿಣಾಮ ಅಂದ್ರೆ ಸೂಕ್ಷ್ಮ ಶರೀರದಿಂದ, ಸೂಕ್ಷ್ಮ ಗುಣಗಳಿಂದ ಬರ್ತಕ್ಕಂಥ ಬಾಧೆಗಳು ಅವು ಮನುಷ್ಯನ ಮೇಲೆ ಪರಿಣಾಮ ಬೀರ್ತಾವೆ. ಅವ ಮನಸ್ಸನ್ನು ಸಾಕ್ಷಿಯಿಂದ ನೋಡಿರ್ತಾನಂತ ಅವಾಗ ಅದು ಪರಿಣಾಮ ಬೀರೋದಿಲ್ಲ. ಯಾಕಂದ್ರೆ ನಾ ಮನಸ್ಸಿನ ಸಂಕಲ್ಪ ವಿಕಲ್ಪನೆಗೆ ಸಾಕ್ಷಿದೇನೆ. ಸಂಕಲ್ಪ ವಿಕಲ್ಪಗಳನ್ನು ಅರಿಯುವಂಥ ಅರಿವು ನಾನು ಅದೇನೆ ಅಂತ ತಿಳಿದಿರ್ತಾನ. ಅವಾಗ ಅದರ ಬಾಧೆ ತಟ್ಟುವುದಿಲ್ಲ. ಇನ್ನು ಬುದ್ಧಿ ಮಟ್ಟಕ್ಕೆ ಅನುಸಾರವಾಗಿ ಏನು ತಪ್ಪು ತಿಳುವಳಿಕೆ ಉಂಟಾಗೈತಲ್ಲ, ಅಧ್ಯಾಸ ಬಾಧೆ ಅವನು ತಟ್ಟುವುದೇ ಇಲ್ಲ. ಯಾಕೆ ಬುದ್ಧಿ ಸಮಸ್ಥಿತಿ ಬಂದುಬಿಟ್ಟಿರ್ತೈತೆ. ಅವನು ಬುದ್ಧಿ ಸಮಸ್ಥಿತಿ ಬಂದಾಗ ಅಧ್ಯಾಸ ಇಲ್ಲ ಅಲ್ಲಿ, ತಪ್ಪು ತಿಳುವಳಿಕೆ ಇಲ್ಲ.
ಹಗ್ಗನ ಇದು ಅಂತ ನಿಶ್ಚಿತವಾಗಿ ತಿಳಿದಂಥವಂಗೆ ಹಾವಿನ ಭಯ ಇಲ್ಲ. ಹಗ್ಗ ಹಾವಂತ ತಿಳ್ಕೊಂಡು ನಮಗೆ ಭಯ ಕಾಡ್ತತಿ. ನಿಶ್ಚಿತ ಜ್ಞಾನವನ್ನು ಮಾಡ್ಕೊಂಡನವ ಇದು ಹಗ್ಗನ ಅಂತ ತಿಳಿದ್ಬಿಟ್ಟನವ. ಅವಾಗ ಅದ ಹಗ್ಗ ಏನು ಮಾಡ್ಲಾರ್ದು. ಇದು ಅಭ್ಯಾಸದಿಂದ ತೋರಿದಂಥ ತಾಪ ಇದು ಅವನಿಗೆ ಇಲ್ಲ. ವಿವೇಚನಾ ಶಕ್ತಿಯಿಂದ ಬುದ್ಧಿಶಕ್ತಿಯಿಂದ ಅದನ್ನು ದೂರ ಮಾಡ್ಕೊಂಡಿರ್ತಾನ. ಈ ತ್ರಿವಿಧ ತಾಪಗಳು ನನಗೆ ತೋರಬಾರ್ದಂದ್ರೆ ಪಾರಮಾರ್ಥಿಕ ಬೋಧೆ ನೆಲೆಗೊಂಡು ನಿಲ್ಲಬೇಕು. ಅಂದ್ರೆ ಪರವಸ್ತುವಿನ ಕುರಿತಾದಂಥದ್ದು, ಯಾವ ಬದಲಾವಣೆ ಇಲ್ದಾರ್ದಂಥದ್ದು ಪರವಸ್ತು. ಪಾರಮಾರ್ಥ ಅಂದ್ರೆ ಪರವಸ್ತು. ಆ ಪರವಸ್ತು ಅಂದ್ರೆ ಯಾವಾಗಲೂ ಇರುವಂಥದ್ದು. ಅರ್ಥ ಅಂದ್ರೆ ಬದಲಾವಣೆ ಇಲ್ಲಾರ್ದಂಥದ್ದು. ಅರ್ಥ ಅಂದ್ರೆ ಬದಲಾವಣೆ ಆಗಬಾರ್ದದು. ಬದಲಾವಣೆ ಆಗದೇ ಇರ್ತಕ್ಕಂಥದ್ದು ಯಾವುದೈತಲ್ಲ ಆ ವಸ್ತುವಿನ ತಿಳುವಳಿಕೆಯನ್ನು ಯಾವ ಮಾಡ್ಕೊಂಡಿರ್ತಾನೋ ಅವನು ಬಾಧೆ ತೋರುವುದಿಲ್ಲ. ನಾವು ಯಾಕೆ ನಮ್ಮ ಬಾಧೆಗಳು ತೋರ್ತಾವಂದ್ರೆ ಬದಲಾವಣೆ ಆಗೋದ ನಾನು ಅಂತ ತಿಳಿದ್ಬಿಟ್ಟೇನೆ. ಬದಲಾವಣೆ ಆಗುವುದ ನಾನಂತ ತಿಳಿದೇನೆ ಅಂತ ತಿಳ್ಕೊಂಡು ನಮಗೆ ಬಾಧೆಗಳು. ಶರೀರನ ಇದು ಬದಲಾವಣೆ ಆಗೋದು ಇದು. ಅದಕ್ಕೆ ಹೇಳಿದಲ್ಲ ನೀನು ಮೊದಲಕ್ಕೆ ಬಾಲಕ ಅವಸ್ಥೆ, ಯೌವನ ಅವಸ್ಥೆ, ಮುಪ್ಪು ಹೇಗೆ ಹೋದು ಬದಲಾವಣೆ ಹಾಕೊಂತ ಹೋದು. ಈ ಬದಲಾವಣೆ ಆಗೋದು ನಾನು ಅಂತ ತಿಳಿದೇನೆ. ಅದಕ್ಕೆ ಬಾಧೆಗಳು ತೋರ್ತಾವು. ಅವ ತಿಳಿದಿರ್ತಾನ ನಾ ಪರವಸ್ತು ಅದೇನೆ, ಬದಲಾವಣೆಗೆ ನಾನು ನೋಡುವ, ನಾನು ಸಾಕ್ಷಿ ನಾನು ಅಂತ ತಿಳಿದಿರ್ತಾನ. ಅವಾಗದ್ರ ಬಾಧೆ ತಟ್ಟುದಿಲ್ಲ. ಈ ಮೈಕ್ ಹೇಗೆ ನನಗೆ ಅನ್ಯವಾಗೈತು, ಈ ಮೈಕಿಗೆ ಏನಾರ ಆದರೂ ಕೂಡ ನನಗೇನು ಸಂಬಂಧ ಇಲ್ಲ. ಇದು ಮುರಿಲಿ ಕೆಡ್ಲಿ, ಇದು ಧ್ವನಿ ಹೊರಡಿಸಲ್ಲ ಇರಲಿ, ಇದು ಹೇಗೆ ನನಗೆ ಸಂಬಂಧ ಇಲ್ಲೋ, ನನಗೆ ಅನ್ಯವಾಗೈತು. ಹಂಗೆ ಈ ದೇಹವನ್ನು ಇದರಿಟ್ಟು ನೋಡ್ತಿರ್ತಾನ. ಅವಾಗ ಇದರ ಆಗು ಹೋಗುಗಳು, ಇದರ ಈ ಬದಲಾವಣೆಗಳು ಅವಾಗ ಸಂಬಂಧನ ಇಲ್ಲ, ಅವಾಗ ಬಾಧೆ ಇಲ್ಲ. ಹಂಗೆ ನಾವು ಯಾವಾಗ ನೋಡುವಂಥ ವಿವೇಚನ ಶಕ್ತಿ ಬರ್ತೈತೋ ಅವಾಗ ಈ ತ್ರಿವಿಧ ತಾಪಗಳಿಂದ ನಾವು ಪಾರಾಗ್ಲಿಕ್ಕೆ ಬರ್ತೈತಿ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದ್ರೆ ನಮ್ಮನ್ನು ನಾವು ಇದರಿಟ್ಟು ನೋಡ್ಕೋಬೇಕಾಗೈತಿ. ತತ್ವಗೂಡದ ಇದಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೋಬೇಕು. ಹಾಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಲ್ಲಿ ತೋರಿದಂಥ ಪ್ರತಿಬಿಂಬವನ್ನು ನೋಡಿಕೊಂಡು ಇದನ್ನು ಹೇಗೆ ನಾವು ಇದಕ್ಕೆ ತಿದ್ದುಕೊಂತೇವೋ ಹಾಗೆ ಇದನ್ನು ಇದರಿಟ್ಟು ನೋಡಿದಾಗ ಇದು ಏನು ಅನ್ನೋದು ಗೊತ್ತಾಗುತ್ತೆ. ಇದನ್ನು ಇದರಿಟ್ಟು ನೋಡಾಕ ನಾವು ಪ್ರಯತ್ನ ಮಾಡಿಲ್ಲ. ಇದರ ಕೂಡ ತದಾತ್ಮ ಬುದ್ಧಿಯಿಂದ ನಾನಂತ ತಿಳ್ಕೊಂಡು ಇದಕ್ಕೆ ಆದಂಥ ನೋವು ಇರ್ಬೋದು, ನಲಿವಿರ್ಬೋದು, ಹಸಿವಿರ್ಬೋದು, ತೃಷೆ ಇರ್ಬೋದು, ಸುಖ ಇರ್ಬೋದು, ದುಃಖ ಇರ್ಬೋದು, ನನಗ ಸಂಬಂಧ ಅದಾವು ಅಂತ ಆರೋಪ ಮಾಡಿಕೊಂಡೇವಂತನ ನಮಗೆ ದುಃಖ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೋಬೇಕಂದ್ರೆ ನಾವು ಸತತ ಈ ಕುರಿತಾದಂಥ ವಿಚಾರವನ್ನು ಮಾಡ್ತಾ ಹೋದಾಗ ಇದು ಗಟ್ಟಿಯಾಗಿ ಉಳಿತು. ಸರ್ ಆಗಲ್ಲ ಹೇಳಿದರು, ನಾವು ಯಾವುದರ ಕೂಡ ಸಂಬಂಧ ಜಾಸ್ತಿ ಮಾಡ್ತೀವೋ ಅದು ಗಟ್ಟಕ್ಕೋಂತ ಹೋಗ್ತೈತಿ. ಹೌದಲ್ಲ? ಹಗ್ಗದ ಸಂಪರ್ಕ ಮಾಡಿದಂಥ ಕಲ್ಲು ಸೌದು ಹೊಕ್ಕೈತಿ. ಹೌದಲ್ಲ? ಗಡಗಡೆ ನಿರಂತರ ಸಂಪರ್ಕ, ಹಗ್ಗದ ಸಂಪರ್ಕ ಮಾಡಿದಾಗ ಗಡಗಡೆನ ತುಂಡಾಗ್ಯಾವ. ಕಬ್ಬಣ ಕಠಿಣ ಐತಿ, ಕರೆ ಹಗ್ಗ ಮಿದು ಐತಿ. ಆದರೂ ಕೂಡ ನಿರಂತರ ಸಂಪರ್ಕ ಮಾಡಿ 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 ಅದು ಕಠಿಣವಾದಂಥದ್ದು ಇದ್ರೂ ಕೂಡ ಅದನ್ನು ತುಂಡರ್ಸ್ತ. ಹಗ್ಗ ಎಷ್ಟರ ಹೋಗೋಲ್ಲಕ್ಕವು, ಆದ್ರೆ ನಿರಂತರ ಸಂಪರ್ಕ. ಹಂಗ ಎಷ್ಟೇ ಜನ್ಮಗಳ ಹೋಲವು ನಿರಂತರ ಈ ಸಂಪರ್ಕದೊಳಗಿದ್ದಾಗ ಈ ಜನ್ಮ ಇಲ್ಲ ಮುಂದಿನ ಜನ್ಮ ಆದರೂ ಕೂಡ
ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಬರ್ತೈತಿ. ನಾವು ಇಲ್ಲ ಈ ಸಂಪರ್ಕದಿಂದ ದೂರ ಆದಿವಂದ್ರೆ ಏನಾಕೈತಿ ಅಂದ್ರೆ ಈ ಅನಿಮಿತ್ಯ ವೈರಿಗಳ ಅಲೆಗೆ ಹೊಡೆತಕ್ಕೆ ಬಿದ್ದು ಮತ್ತ ಅನಂತ ಜನ್ಮಗಳನ್ನ ಕಳಿಬೇಕಾಕೈತಿ. ಹೌದಲ್? ಅದಕ್ಕೆ ಅವ್ರು ಹೇಳಿದ್ದು ಯಾಕೆ ಈ ಜನ್ಮಾಂತರಗಳ ಬರಾಕತ್ತೇವಪ್ಪ ಅಂತಂದ್ರೆ ಗೆಳೆತನ ಯಾರ್ದು ಮಾಡೇವು ನಾವು? ವೈರಿಗಳ ಗೆಳೆತನ ಮಾಡೇವು. ಬಗಲಾಗ ವೈರಿಗಳನ್ನ ಇಟ್ಕೊಂಡು ಅಡ್ಡಾಡಾಕತ್ತೇವು ನಾವು. ಬಗಲಾಗ ತಗಲ್ವಾರ ಕುಡ್ಗೋಲು ಕೊಡ್ಲಿ ಇಟ್ಕೊಂಡು ಅಡ್ಡಾಡಾಕತ್ತೇವು. ಅವು ನನಗೆ ಚುಚ್ಚಬಾರ್ದು ನಡಬಾರ್ದು ಅಂದ್ರೆ ಹೆಂಗೆ? ಅವನ್ನ ಇಟ್ಕೊಂಡು ಸಂಪರ್ಕ ಮಾಡಿದ್ದು ಅದ್ರ ಕೂಡ ತದಾತ್ಮ ಬುದ್ಧಿ ಉಳ್ಳವರಾಗಿ ಅದ ಸಂಪರ್ಕದೊಳಗಿದ್ದವ್ರು ನಾವಲ್ಲ. ಅವನ್ ದೂರ ಮಾಡ್ಕೊಂಡಕ್ಕೆ ವಿವೇಚನಾ ಶಕ್ತಿ ಬಳಕೆ ಮಾಡ್ಕೊಂಡೇ ಇಲ್ಲ. ಅದಕ್ಕೆ ತನು ಅನೇಕವನಿತ್ಯ ಭವಭವಗಳಲ್ಲಿ ಅಂತ. ಯಾಕೆ ಅನಿಮಿತ್ಯ ವೈರಿಗಳೇನಿಪ ಕಾಮಾದಿಗಳಿಗೆ ತನು ಅನೇಕವನಿತ್ಯ. ನೀ ಸಂಪರ್ಕ ಯಾರ್ದು ಮಾಡಿ, ಗೆಳೆತನ ಯಾರ್ದು ಮಾಡಿ? ಅವರು ಗೆಳೆಯರಂತ ತಿಳ್ಕೊಂಡಿ ನೀನು, ಹಿತೈಷಿಗಳಂತ ತಿಳ್ಕೊಂಡಿ ನೀನು. ಅವರು ನಿನಗೆ ಹಿತೈಷಿಗಳಲ್ಲ, ಹಿತಶತ್ರುಗಳವರು. ಮೊದಲಿಗೆ ಹಿತ ಮಾಡ್ತಾವು, ಆದ್ರೆ ಏನು ತಮ್ಮ ಚಾಳಿ ತೋರ್ಸೇ ಬಿಡ್ತಾವ. ಹೌದಲ್ಲ? ಸುಖ ಕೊಟ್ಟಂಗ ಅನಸ್ತತಿ, ಸುಖ ಐತ್ ಅನಸ್ತತಿ, ಆದ್ರೆ ಮೊದಲಿಗೆ ಮಧುವನ್ನು ಇತ್ತು ಕೊನೆಗೆ ವಿಷನ ಕೊಡ್ತಾವು. ಅದಕ್ಕೆ ಆ ಸಂಪರ್ಕದಿಂದ ಆ ಗೆಳೆತನದಿಂದ ನಾವು ದೂರ ಆಗ್ಬೇಕಂದ್ರೆ ಸದಾ ಸಚ್ಚಿಂತನೆ ಒಳಗೆ ತೊಡಗಬೇಕಾಗೈತಿ. ಅಂದ್ರೆ ಮಾತ್ರ ಈ ಜನ್ಮ ಇಲ್ಲ ಮುಂದಿನ ಜನ್ಮಕ್ಕಾದ್ರೂ ನಾವು ಪಾರಾಗಕ್ಕೆ ಬರ್ತೈತಿ ಅಂತ. ಆಗಲ್ಲ ಹೇಳಿರಿ ಸರ್, ಏನು ನೆನಿತೀವ ಅಂತ ಜನ್ಮ ಬರ್ತೈತಿ ಅಂತ ಹೇಳಿ. ಇದು ಸತ್ಯನ ಐತಿ. ತನು ಯೋಗದಳು ಏನನ್ನ ನೆನೀತ್ಯೋ ಅಂತ ಜನ್ಮವನ್ನ ನೀ ಪಡೆಯುತ್ತಿ ಅಂತ ಶ್ರುತಿ ಹೇಳ್ತೈತಿ. ಹೌದು, ತನು ಯೋಗದೊಳಗೆ ತನು ಹೋಗೋ ಕಾಲದೊಳಗೆ ಯಾವ ಸ್ಮರಣೆ ಮಾಡ್ಬೇಕಾಗೈತಿ ನಾವು? ನನ್ನ ಇರುವಿನ ಸ್ಮರಣೆ ಏನು ಮಾಡ್ಬೇಕಾಗೈತಿ? ನಾ ಸದ್ವಸ್ತುನ ಅದೇನೆ, ನಾ ಪರವಸ್ತುನ ಅದೇನೆ, ನಾನು ವಿಕಾರರಹಿತವಾದಂಥ ನಿತ್ಯ ವಸ್ತುನ ನಾನು ಅದೇನೆ ಅನ್ನುವಂಥ ಗಟ್ಟಿಯಾಗಿ ತಿಳ್ಕೊಬೇಕಾಗೈತಿ. ಅದರ ಸ್ಮರಣೆ ಬರಬೇಕಾಗೈತಿ. ಅದರ ಸ್ಮರಣೆ ನಮಗೆ ಬರ್ಬೇಕಂದ್ರೆ ಅದು ಎಷ್ಟು ಗಟ್ಟಿಯಾಗಿರ್ಬೇಕು? ಅದು ಮಾಯ ಹಂಗೆ ಮಾಡ್ತೈತೆ. ಅದು ಆ ಕಾಮ ಅನ್ನುವಂಥ ಏನು ವೈರಿ ಐತಲ್ಲ, ಅದು ಹಂಗೆ ಮಾಡ್ತೈತೆ. ಅದು ಮಾಯಾ ರೂಪದಿಂದ ತೋರಿಸ್ತೈತೆ. ಅದು ಕಪ್ಪಿ ಚಿಪ್ಪಿನೊಳಗೆ ಬೆಳ್ಳಿಯನ್ನು ಹೆಂಗೆ ತೋರಿಸ್ತೀವೋ ಹಂಗೆ ವಿಷಯಾದಿಗಳಲ್ಲಿ ಸುಖ ಆಯ್ತಂತ ತೋರಿಸ್ತೈತೆ. ಅದು ತೋರಿಸಿ ಏನು ಮಾಡ್ತೈತಿ? ಜನ್ಮ ಜನ್ಮ ಅಂತ ತಿರುಗಾಕ ಹಚ್ತೈತೆ. ಅದು ತನು ಯೋಗದೊಳಗೆ ಈ ಸ್ಮರಣೆ ಬರೋದಂದ್ರೆ ಬಹಳ ಕಠಿಣ ಐತಲ್ಲ. ಹೌದಲ್ಲ? ಸಂಪರ್ಕ, ನಿರಂತರ ಸಂಪರ್ಕ ಇದ್ರ ಕೂಡ ಮಾಡಿದ್ವಿ ಅಂದ್ರೆ, ಸತ್ಸಂಗ ಸದ್ವಿಚಾರದೊಳಗೆ ತೊಡಗಿದ್ವಿ ಅಂದ್ರೆ ಈ ಭಾವ ನೆಲೆಗೊಂಡ್ತಿತ್ತಲ್ಲಿ. ನಮ್ಮನ್ನ ನಮ್ಮ ದುಃಖದೊಳಗೆ ಭಾಗಿಯಾಗಕ್ಕೆ ಬಂದವರು ಹೇಳ್ತಾರೆ, ಎಲ್ಲ ಮಾತಾಡ್ಸಕ್ ಬಂದವ್ರು ಹೇಳ್ತಾರ, ಯಾಕೆ ವಿಚಾರ ಮಾಡ್ತಿ ಬಿಡು, ಅಂತ ಚಿಂತೆ ಮಾಡಬೇಡ್ಬಿಡು, ಈಗ ಯಾಕೆ ವಿಚಾರ ಮಾಡ್ತಿ ಅದನ್ನ, ಈಗ ವಿಚಾರ ಮಾಡೋದು ಬಿಡು, ಅದ ಮುಂದೆ ಆಗೋದು ಆಕೈತಿ, ಹಂಗಾರ ಆಗವಲ್ಲ, ನೀನೇ ಒಂದು ಆರಾಮಿರಿಗೆ ಅಂತಾರ. ಆರಾಮಿರಾಕ ಇಲ್ಲಕ್ಕೈತಿ ಅವಾಗ ಆಗೋದೇ ಇಲ್ಲ. ಈಗ ಹೇಳಿದಲ್ಲ, 25,000 ರೂಪಾಯಿ ಕೊಟ್ಟು ಇಂಜೆಕ್ಷನ್ ಮಾಡಿ ಮತ್ತೆ ಕಸ್ಬರಿಗೆ ಕಿಮ್ಮತ್ತು ಎಷ್ಟಾಯ್ತು? ಅವಾಗ 10 ರೂಪಾಯಿ ಕಸ್ಬರಿಗೆ ಕಿಮ್ಮತ್ತು 25,000 ಆಯ್ತು. ಎದಕ್ಕೆ? ಆಶೆಗಾಗಿ. ಹೌದಲ್ಲ? ಓಲಿ ನಮ್ಮಪ್ಪ ಏನೋ ಸೊನ್ನೆ ಮಾಡ್ತಾನ ನೋಡುನು ಅಂತ ವಿಚಾರ ಮಾಡುವಂತ ಅವಲ್ ಬಿಡು, ಅದು ದುಡ್ಡು ಇದ್ರು ಇರವಲ್ಲ, ಈ ನಮ್ಮಪ್ಪನ ಕಾಳಜಿ ಮಾಡೋನು ಅಂತ, ಅವರಿಗೆ ಉಪಚಾರ ಮಾಡೋನು ಅಂತ ಅವರಿಗೆ ಬರಲಿಲ್ಲ. ಅದು ಅವ್ರಿಗೆ ಆಸೆ, ಅದು ಮಾಯಾ ರೂಪದಿಂದ ಬಂತು. ಅವರು ಅದನ್ನು ಇದ್ದದ್ದು ದುಡ್ಡನ್ನು ಕಳ್ಕೊಂಡ್ರು. ಮತ್ತೇನಾಯ್ತು? ಇತ್ತ ತಂದೆ ಸೇವಾ ಆದ್ರೂ ಮಾಡಲಿಲ್ಲ.
ಹೌದಲ್ಲ, ನಮ್ಮ ಪರಿಸ್ಥಿತಿ ಹಂಗಾಕೈತಿ. ಈ ಸಂಘದಿಂದ ದೂರ ಆದಿವಲ್ಲ, ಅದಕ್ಕೆ ಸಂಘ ಅತಿ ಮುಖ್ಯ ಐತಿ ಅಂತ. ಯಾವ ಸಂಘ? ಒಳ್ಳೆಯವರ ಸಂಘ, ಉತ್ತಮರ ಸಂಘ. ಸದ್ವಿಚಾರಕ್ಕೆ ಹಚ್ಚಿದ್ರೆ ದುರ್ಜನರ ಸಂಘ ದುರ್ವಿಚಾರಕ್ಕೆ ಹಚ್ತತಿ ಅದು. ಅದಕ್ಕೆ ಸಜ್ಜನರ ಸಂಘ ಮಾಡಬೇಕಾಗೈತಿ. ಸಂಪ್ರದಾಯವನ್ನು ನಾವು ಬೆಳೆಸ್ಕೋಬೇಕಾಗೈತಿ. ಅಂದಾಗ ತನು ಯೋಗದೊಳಗೆ ಆ ಸ್ಮರಣೆ ಮಾಡ್ಲಿಕ್ಕೆ ಬರ್ತೈತಿ ಅದು. ಇಲ್ಲಾಂದ್ರೆ ಎಂಥ ಭಾವನೆಗಳು ಬರ್ತಾವ, ಅಂತ ಜನ್ಮಗಳು ಬರ್ತಾವ. ಅದು ಅಲ್ಲೇ ನಿರ್ಧಾರ ಆಕೈತದು. ಮುಂದಿನ ಜನ್ಮಕ್ಕೆ ಬೀಜ ಅಲ್ಲೇ ಉತ್ಪನ್ನ ಆಕೈತದು. ಅದಕ್ಕೆ ಅವರು ಆ ಬೀಜ ರೂಪದಿಂದ ಮಳೆ ಕೊಡಿತಕ್ಕಂಥ ಭಾವನೆಗಳನ್ನು ಅಲ್ಲೇ ನಾಶ ಮಾಡ್ಕೋಬೇಕಂದ್ರೆ ಸದ್ವಿಚಾರಗಳು ಬೇಕು. ಸದ್ವಿಚಾರಗಳು ಬರದ ಹೊರತು ಅದು ನಾಶ ಆಗೋದಿಲ್ಲ. ಅದಕ್ಕೆ ಮಹಾತ್ಮರು ಅನುಭವಗಳು ಸತತ ಈ ವಿಚಾರದೊಳಗೆ ತೊಡಗಿದ್ರು. ಬಲೆ ಅವ್ರು ತಿಳಿದಿದ್ರು ಕೂಡ, ಪರವಸ್ತುವಿನ ಅನುಭವನ ಮಾಡಿಕೊಂಡಿದ್ರು ಕೂಡ ನಮಗೇನು ಮುಗೀತನ್ಲಿಲ್ಲ. ಅವರು ಎಂದೋ ತಿಳಿದು ಬಿಟ್ಟಿದ್ರು. ಅವರು ತಿಳಿದಿದ್ರು ಕೂಡ ಶರೀರ ಇರುತನನೋ ಪ್ರಾರಬ್ಧ ಇರುತನನೋ ಆ ಚಿಂತನೆ ಒಳಗೆ ತಾವು ಕಾಲ ಕಳೆದ್ರು. ಯಾಕಂದ್ರೆ ಯಾವಾಗ ಯಾವ ರೂಪದಿಂದ ಅದು ಮಾಯ ಕೆಲಸ ಮಾಡ್ತತಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಸತತ ಶ್ರವಣದೊಳಗೆ ಕಾಲ ಕಳೆದು ನಮಗೆ ಸಲುವಾಗಿ ಹೇಳ್ಕೊಂಡಾಕತ್ತೇವಪ್ಪ ಇದನ್ನ ಅಂತಂದ್ರೆ ನಿಮ್ಮ ಸಲುವಾಗಿ ಎಂತ ಅಲ್ಲಿದು, ನಮ್ಮ ಮನನಾರ್ಥವಾಗಿ ಹೇಳಾಕತ್ತೇವು. ನೀವು ಬರ್ಲಿಲ್ಲ ಅಂದ್ರೂ ನಾವು ಹೇಳುವಾರ ಅಂತ ಹೇಳಿದ್ರು. ಒಂದು ಕಾಲದೊಳಗೆ ಶಿವಾನಂದಜ್ಜವ್ರ ಪ್ರವಚನ ಮಾಡೋ ಹೊತ್ನಾಗ ಮಠದೊಳಗೆ ಯಾರೂ ಇದ್ದಿಲ್ಲ ಅಂತ. ಅಜ್ಜವ್ರು ಯಾರಿಗೆ ಹೇಳಾಕತ್ತಾರ ಶಾಸ್ತ್ರ ಅಂತ ಬಂದು ನೋಡಿದ್ರೆ ಯಾರು ಇದ್ದೇ ಇಲ್ಲ ಅಂತ. ಯಾರಿಗೆ ಹೇಳಾಕತ್ತೀರಿ ಅಂತ ಕೇಳಿ ಗ್ವಾಡ್ ಐತಿ, ಕಂಬ ಅದಾವ, ತೊಲೆ ಅದಾವ, ಅವಕ್ಕೆ ಹೇಳಾಕತ್ತೀನಿ. ನನ್ನ ಮನ್ನಾರ್ಥಕವಾಗಿ ಹೇಳ್ಕೊಳಕತ್ತೀನಿ. ನಾನು ಬೇಕಂದಾರ ಬಂದು ಕುಂತ ಅದ್ರ ಲಾಭ ಪಡ್ಕೋರಿಪ್ಪ ಅಂತ ಹೇಳಿ ಹಂಗೆ ಅವರು ಕಾಲ ಕಳೆದ್ರು. ಯಾಕೆ ಬಿಟ್ಟು ಅಗಲಿದೀವಂದ್ರೆ ಯಾವಾಗ ಏನು ಹೆಂಗೆ ಬರ್ತತಿ ಹೇಳಲಿಕ್ಕೆ ಬರೋದಿಲ್ಲ. ಮಾಯಾ ಆ ಮಾಯೆ ಸುಳಿ ಸಿಕ್ಕರೆ ಮತ್ತೆ ಏನಾಕೈತಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಸತತ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ಕಾಲಕ್ಕೆ. ಯಾಕೆ ತಾಪಗಳು ಬಂದು ಅಡಿರ್ತವು. ಮಾಯ ಹಂಗೆ ಮಾಡ್ತೈತದು. ಮಾಯಾದ ಕೆಲಸ ಭಾಳ ಪ್ರಬಲ ಐತಿ. ಹೌದಲ್ಲ, ಬಿಟ್ಟು ಒಂದು ಕ್ಷಣ ಅಗಲಿದೀವಂದ್ರೆ ಅದು ತನ್ನಂಗೆ ಮಾಡ್ಕೊಂಡು ಬಿಡ್ತೈತಿ. ಹೌದಲ್ಲ, ನೀರೊಳಗೆ ಬಟ್ಟೆ ಎದ್ದಿದ ತಕ್ಷಣ ತೂತು ಬಿದ್ದಂಗೆ ಅನಿಸ್ತೈತಿ. ತೆಗೆದು ಕೂಡಲೇ ಮತ್ತೆ ಸಾಪಾಕೈತಿ. ಇಲ್ಲಿ ತಗ್ ಬಿದ್ದಿತ್ತು ಅನ್ಸೋದಿಲ್ಲ. ಅದು ಹಾಗೆ ಇದು ಒಂದು ಕ್ಷಣ ಬಿಟ್ಟು ಸರ್ದೀವಂದ್ರೆ ತನ್ನಂಗೆ ಮಾಡ್ಕೊಂಡು ಬಿಡ್ತೈತಿ ಅಂತ. ಅದಕ್ಕೆ ಅವರು ಸತತ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ತೊಡಗಿ ಅದನ್ನ ನಮಗೂ ಹೇಳಿಕೊಟ್ಟಾರ ಅವರು. ಈ ಭವಬಂಧನ ನಿಮಗೆ ಪಾರಾಗಬೇಕಾಗಿತ್ತಂದ್ರೆ ಸತತ ಸತ್ವಸ್ತುವಿನ ಕುರಿತಾದಂಥ ಚಿಂತನೆ ಒಳಗೆ ಕಾಲ ಕಳೀರಿ. ನೆನೆಯುವುದು ಅನುದಿನ ಅಂತ ಅದಕ್ಕೆ ಹೇಳಿದ್ದವು. ಒಂದು ಕ್ಷಣನೂ ಕೂಡ ಇದನ್ನು ಬಿಟ್ಟು ಆಗಲಬೇಡ್ರಿ. ಯಾಕೆ ಲೌಕಿಕ ಬದುಕಿನೊಳಗೆ ಸುಖ ಇಲ್ಲ. ಲೌಕಿಕ ಬದುಕು ಎಷ್ಟೇ ಚಂದ ಅನಿಸಿದ್ರು ಕೂಡ ಅದ್ರೊಳಗೆ ಸುಖ ಇಲ್ಲ. ನೋಡ್ಲಿಕ್ಕೆ ಅಷ್ಟ ಅದು. ಅದರಿಂದ ಶಾಂತಿ ಸುಖ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಹೊಂದಿಲ್ಲ, ಹೊಂದಲಿಕ್ಕೂ ಆಗೋದಿಲ್ಲ. ಹೌದಲ್ಲ, ಯಾವ ಮಹಾರಾಜರು ಸುಖದಿಂದ ಇದ್ರು ಅಂತಂದ್ರೆ ಇಲ್ಲ. ಯಾಕಂದ್ರೆ ಅದರಿಂದ ಸುಖ ಇಲ್ಲ. ಇದನ್ನ ಜನಕ ಮಹಾರಾಜನಿಗೆ ಹೊಳಿತಿದ್ದು, ಇದ್ರ ಸುಖ ಇಲ್ಲ ಅಂತೇಳಿ ಮೈತ್ರಿಗೆ ಹೊಳಿತು. ಹೌದಲ್ರಿ, ಅದಕ್ಕೆ ಅವ್ರು ಬಿಟ್ಟು ಇದಕ್ಕೆ ಬಂದರು. ಯಜ್ಞವಲ್ಕರಿಗೆ ಕೇಳ್ಕೊಂಡ್ಲವು, ಸುಖ ಎಲ್ಲೈತೆ ಹಾಗಾರ ನನಗೆ ಅದನ್ನು ತಿಳಿಸ್ಕೊಡ್ರಿ. ಇದ್ರಾಗಿಲ್ಲ ಅಂತ ಬಿಟ್ಟು ಹೊಂಟ್ರಿ ಅಲ್ಲ ನೀವು, ಇವನ್ನೆಲ್ಲ ಬಿಟ್ಟು ಹೊಂಟ್ರಿಲ್ಲ. ಯಾಕೆ ಬಿಟ್ಟು ಹೊಂಟ್ರಿ ಅಂದ್ರೆ ಸುಖ ಇದ್ರೊಳಗಿಲ್ಲ ಮೈತ್ರ
ಅಂತ ಹೇಳಿದ್ರು. ಹಂಗಾರೆ ಅದು ಎಲ್ಲೈತಿ ನನಗೆ ತಿಳಿಸ್ಕೊಡ್ರಿ ಅಂತ ಕೇಳಿದ್ರು. ಜನಕರಿಗೂ ಅದು ಅನುಭವ. ಅಂತ ಅನುಭವದಿಂದ ಅವ್ರು ಏನಾದ್ರು ಇದ್ರ ಮ್ಯಾಲ ತೋರಿಕೆಯ ಮೇಲಿನ ಆಸಕ್ತಿಯನ್ನು ಕಳ್ಕೊಂಡು ಇರುವಿಕೆಯ ಮೇಲಿನ ಪ್ರೀತಿಯನ್ನ ಹೆಚ್ಚು ಮಾಡ್ಕೊಂಡ್ರಂತ ಅವ್ರು ನಿತ್ಯ ಸುಖಿಗಳಾದ್ರು. ನಾವು ತೋರಿಕೆ ಮೇಲೆ ಮಮಕಾರ ಮೋಹಗಳ ಇಟ್ಕೊಂಡು ಕುಂತೆವು, ಇದರಿಂದನ ಸುಖ ಐತಂತ ನಂಬೆವು. ಯಾಕೆ ಬಾಧೆಗಳು ಬರುದ, ತಾಪಗಳು ಬರುವವು. ಅದಕ್ಕೆ ಪಾರಮಾರ್ಥಿಕ ಬೋಧೆ ನೆಲೆಗೊಂಡು ನಿಲ್ಲುತನೂ ಕೂಡ ಈ ವಿಚಾರವನ್ನು ಬಿಡಬಾರ್ದು. ಅದು ನೆಲೆಗೊಂಡ ನಿಂತ ಮೇಲೆ ಅವಾಗ ಏನಾದರೂ ಕೂಡ ಸಂಬಂಧ ಇಲ್ಲ. ಹೌದಲ್ಲ? ನಿಜವಾರದ ಮೇಲೆ ಏನು ಮಾಡಿದರೂ ಕೂಡ ಅದು ಸಂಬಂಧಪಡಲಿಲ್ಲ. ಯೋಗಿಗೆ ಯಾವ ಕರ್ಮದ ಕಾಟ, ಭಜನೆಯಿಂದ ಯಾವ ಪುಣ್ಯದ ಒಡಗೂಟ. ಅವನು ನಿಜ ಅರ್ಧ ಬಿಟ್ಟು ಮಳೆ ದಾಟಿದ ಮೇಲೆ ಹಡಗದ ಅವಶ್ಯಕತೆ ಏನೈತೆ? ಹೌದಲ್ಲ? ಊರು ಮುಟ್ಟಿದ ಮೇಲೆ ಬಸ್ಸಿನ ಅವಶ್ಯಕತೆ ಇಲ್ಲ. ಮನೆ ಸೇರಿದ ಮೇಲೆ ಗಾಡಿ ಅವಶ್ಯಕತೆ ಇಲ್ಲ. ಮನೆ ಸೇರಕ್ಕೆ ಬೇಕಾಗೈತದ. ಮನೆ ಸೇರಿದ ಮೇಲೆ ಅವಶ್ಯಕತೆ ಇಲ್ಲ. ಹಾಗೆ ತನ್ನ ನಿಜವನ್ನು ತಿಳಿದ ಮೇಲೆ ಇವು ಯಾವುದ್ರ ಅವಶ್ಯಕತೆ ಇಲ್ಲ. ನಿಜ ತಿಳಿತನೂ ಏನು ಮಾಡಬೇಕಾಗೈತೆ? ನೀತಿಯುತವಾದಂಥ ಜೀವನ, ನೀತಿ ಒಳಗೆ ತೊಡಗಬೇಕಾಗೈತೆ. ನೀತಿಯನ್ನು ಉಲ್ಲಂಘನೆ ಮಾಡಬಾರ್ದು. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ, ಕಡೆತನೂ ಕೂಡ ನೀತಿಯಲ್ಲೇ ಇರಬೇಕು. ಅದ ಚಂದ. ಜೀವನಿಗೆ ಚಂದ ಯಾವುದಪ್ಪ ಅಂತಂದ್ರೆ ನೀತಿಯಿಂದ ಇರೋದ ಚಂದ. ತಲ್ಲನಿಸದೆ ನೀತಿಯಲ್ಲಿ ಇರೋದೇ ಚಂದ ಅಂತ ಹೇಳಿ ತಡ ಮಾಡದೇ ಇರಬೇಕಾಗೈತಿ. ನಾವು ಅದನ್ನು ಉಲ್ಲಂಘನೆ ಮಾಡಿ ಜೀವನ ಮಾಡ್ತೇವಂದ್ರೆ ಅದು ಏನು ಮಾಡ್ತೈತಿ ಅಂದ್ರೆ ಒಳಗೆ ಕುಕ್ಕಕ್ಕೆ ಚಾಲು ಮಾಡ್ತೈತಿ. ಮನವಾರಿಯದ ಕಪಟತನ ಬೇರೊಂದಿಲ್ಲ. ಮನಸ್ಸಿನೊಳಗೆ ನಾವು ಲೌಕಿಕವಾಗಿ ತೋರಿಸ್ಬೋದು, ನಾ ಆರಾಮದೇನೆ ಅಂಥೇಳಿ ನೀತಿಯಲ್ಲೂ ಉಲ್ಲಂಘನೆ ಮಾಡೋ ತೋರಿಸ್ಬೋದು. ಆದ್ರೆ ಒಳಗೆ ಮಾತ್ರ ಅದು ಕುಕ್ಕುದ. ಕಳ್ಳನ ಜೀವ ಹುಳ್ಳುಳ್ಗೆ ಅಂಥೇಳಿ. ಹೌದಲ್ಲ? ಅದಕ್ಕೆ ಜನಕ್ಕಂಜದಿದ್ದರೂ ಮನಕ್ಕಂಜಿ ನಡೆ ಅಂತ ಹೇಳಿ. ನೀ ಜನಕ್ಕೆ ಅಂಜಲಿಲ್ಲ ಅಂದರೂ ಕೂಡ ನಿನ್ನ ಮನಸ್ಸಾಕ್ಷಿಯಾಗಿ ನೀನು ನಡ್ಕೋ ಅಂತ ಅದಕ್ಕೆ ನಾವು ಪ್ರಮಾಣ ಮಾಡಿ ಹೇಳ್ತಾರೆ. ನೀ ಪ್ರಮಾಣ ಮಾಡ, ನಿನ್ನ ಮನಸ್ಸಾಕ್ಷಿಯಾಗಿ ಪ್ರಮಾಣ ಮಾಡು ಅಂತ ಹೇಳಿ. ಹೌದಲ್ಲ? ನಿನ್ನ ಮನಸ್ಸ ನಿನಗೆ ತಿಳಿಸ್ಕೊಡ್ತೈತೆ ನೀ ಏನು ಮಾಡಾಕತ್ತಿ ಅನ್ನೋದು. ಹೌದಲ್ಲ? ಅದಕ್ಕೆ ಕರ್ಣ ರಸಮಯರೇ ಯಮನ ಭಟ್ರು ಮರವೆಯೇ ಚಿತ್ರಗುಪ್ತರಿಗೆ ಅಂತೇಳಿ. ಅಲ್ಲಿ ಕರ್ಣ ಇಲ್ಲವರಿಗೆ ಯಮನ ಭಟ್ರಿಗೆ ಮರವೇ ಆಗಿಲ್ಲ ಚಿತ್ತಕ್ಕೆ. ನೀ ಏನು ಮಾಡ್ತಿ ಅನ್ನೋದು ಅದ ಪ್ರತಿ ಕ್ಷಣನೂ ಕೂಡ ದಾಖಲೆ ಮಾಡ್ಕೊಳಕತ್ತೈತಿ. ಹೊರಗಿಂದ ಯಾರು ದಾಖಲೆ ಮಾಡ್ಕೊಳ್ಳಿಲ್ಲ ಅಂದ್ರೂ ಒಳಗೆ ಎಲ್ಲ ದಾಖಲೆ ಮಾಡ್ಕೊಳಕತ್ತೈತಿ ಅದು. ಅದಕ್ಕಾದರೂ ಅಂಜಿ ನಡಿ. ನೀತಿಯನ್ನು ಉಲ್ಲಂಘನೆ ಮಾಡಬೇಡಿಲ್ಲಿ. ಮನುಷ್ಯ ಜನ್ಮಕ್ಕೆ ಬಂದಮೇಲೆ ನೀ ಪಶು ವೃತ್ತಿ ಮೃಗಿ ವೃತ್ತಿ ಒಳಗೆ ನೀ ಜನ್ಮ ಕಳೆದಂದ್ರೆ ಮತ್ತೇನಾಗಿ ಹುಡ್ತೀವಿ ಹೇಳಕ್ಕೆ, ನರಕ ಜೀವಿಯಾಗಿ ಹುಡ್ತೀವಿ ನೀನು ಅಂತ ಶ್ರುತಿ ಹೇಳ್ತೈತಿ. ಅದ್ಯಾರು ಕಂಡಾರ ಬಿಡ್ರಿ. ನಾನು ಕಾಣೋದಲ್ಲ, ಅನುಭವಿಸ್ಬೇಕಾರೆ ಗೊತ್ತಾಕೈತಿ. ಇಲ್ಲೇ ಅನುಭವಿಸ್ಬೇಕಾಕೈತಿ. ಅತಿ ಆಯ್ತಂದ್ರೆ. ಹೌದಲ್ರಿ? ಅತಿ ಆಯ್ತಂದ್ರೆ ಏನಾಕೈತಿ ಅಂದ್ರೆ ಇಲ್ಲೇ ಅನುಭವಿಸ್ಬೇಕಾಕೈತಿ. ಶರೀರ ಹೋಗೋ ಕಾಲದೊಳಗೆ ಇಲ್ಲೇ ಅನುಭವಿಸ್ಬೇಕಾಕೈತಿ. ಅಯ್ಯೋ ಯಪ್ಪ ಹೆಂಗೋಯಪ್ಪ ಅಂಥೇಳಿ. ಹೌದಲ್ಲ? ಅದಕ್ಕೆ ಮಾಡೋದಿದ್ರು ನೀನು ಏಟ್ ಹೊರಬೇಕಾಗೈತೆ ಅಷ್ಟೇ ಮಾಡಿದ್ರೆ ಯೋಗ್ಯ. ಇನ್ನೊಬ್ರು ಹೊರ್ಸಕ್ಕೆ ಕರೆದೆ ಅಂದ್ರೆ ಅವ್ರ್ಯಾಕೆ ಹೊರಿತಾರೆ? ಅದಕ್ಕೆ ಅನೇಕ ಜನ್ಮಗಳನ್ನು ಕಳಿಬೇಕಾಕೈತಿ. ಏನು ನೀ ತಪ್ಪು ತಿಳುವಳಿಕೆಯಿಂದ ನೀನು ಮಾಡಬಾರ್ದಂಥದ್ದನ್ನು ಮಾಡಿದೆ ಅಂದ್ರೆ ಅದನ್ನ ಕ್ಷಮೆ ಮಾಡ್ಬೋದು. ತಿಳಿದು ತಪ್ಪು ಮಾಡಿದೆ ಅಂದ್ರೆ ಅದಕ್ಕೆ ಕ್ಷಮೆನೇ ಇಲ್ಲ. ಹೌದಲ್ಲ? ಕ್ಷಮ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಅದಕ್ಕೆ ತಿಳಿಲಾರ್ದಂಥ ಮಾಡಿದಂಥ ತಪ್ಪಿಗೆ ಕ್ಷಮೆ ಐತಿ. ಹೌದಲ್ಲ? ನೋಡಲ್ಲ ತುಳಿದೆ ಅಂದ್ರೆ ಏನೋ ಪ್ರಾಣಿಗಳನ್ನ ಇರುವೆ ಏನೋ ತುಳಿದೆ ಅಂದ್ರೆ ಅದಕ್ಕೆ ಕ್ಷಮೆ ಐತಿ. ಉದ್ದೇಶಪೂರ್ವಕವಾಗಿ ಅವನ್ನ ಇದನ್ನು ಮಾಡಿದೆ ಅಂದ್ರೆ ಕ್ಷಮೆನೇ ಇಲ್ಲ. ಅದಕ್ಕೆ ಮಹಾತ್ಮರು ತಿಳಿದವರು ಅವ್ರ ಕಾಯ ವಾಚ ಮನಸ್ಸ ಯಾರಿಗೂ ನೋವನ್ನು ಕೊಡದ
ಇನ್ನೊಬ್ಬರಿಗೆ ನೋವಾಗಲಾರ್ದಂಗೆ ನಡ್ಕೊಂಡ್ರು. ಅಂಥ ಆಚರಣೆ ಒಳಗೆ ನಾವು ತೊಡಗಬೇಕಾಗಿತ್ತು. ಅಂದಾಗ ಮಾತ್ರ ನಾವು ಆ ಪರಮಾರ್ಥಿಕ ಬೋಧೆಯನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. ತ್ರಿಕಾಲ ಬಾಧಿತ ವಸ್ತುವಿನ ತಿಳುವಳಿಕೆಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಬರ್ತದೆ. ನಮ್ಮ ಅಂತಃಕರಣ ಶುದ್ಧಿ ಆಗದ ಹೊರತು ಅದು ತಿಳ್ಕೊಳಕ್ಕಾಗೋದಿಲ್ಲ. ನಮ್ಮನ್ನು ನಾವು ನೋಡ್ಕೊಳೋದಂದ್ರೆ ಅಷ್ಟು ಸರಳ ಇಲ್ಲ, ಹೌದಲ್ಲ? ನೋಡು ನೋಡು ನೀನೇ ಪರವೊಂದು ಅಂತ ಹೇಳಿದ್ರಲ್ಲ, ನಾನೇ ಪರವಸ್ತು ಅದೇನಂತ ನೋಡು ಅಂತ ತಿಳ್ಕೊಳೋದಂದ್ರೆ ಭಾಳ ಕಠಿಣ ಐತಿ, ಹೌದಲ್ಲ? ಈ ಅಭ್ಯಾಸ ಹೋಗೋದು ಭಾಳ ಕಠಿಣ ಐತಿ. ಶರೀರ ನಾನಂತದ್ದು ತಪ್ಪು ತಿಳುವಳಿಕೆ, ಈ ಅಭ್ಯಾಸವನ್ನು ಕಳ್ಕೊಳೋದು ಭಾಳ ಕಠಿಣ ಐತಿ, ಹೌದಲ್ಲ? ಯಾಕಂದ್ರೆ ರೂಢಿ ಆಗಿಬಿಟ್ಟತಿದು, ಹೌದಲ್ಲ? ಎಷ್ಟು ಜನ್ಮದಿಂದ ಶರೀರ ನಾನು ಅನ್ನೋದು ಭಾಳ ಗಟ್ಟಿಯಾಗೈತಿ. ಈ ಒಂದೇ ಜನ್ಮದಾಗ ಇದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಈ ಜನ್ಮದಾಗಂತೂ ಅತಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೇವು, ಗಾಢಾಗಿಬಿಟ್ಟೈತಿದು, ಹೌದಲ್ಲ? ಎಲ್ಲರೂ ಅದನ್ನು ಕಲಿಸೋರ. ನಿನ್ನ ಕೈ, ನಿನ್ನ ಕಾಲು, ನಿನ್ನ ತಲೆ, ನಿನ್ನ ಹೊಟ್ಟೆ, ನಿನ್ನ ದುಬ್ಬ, ನಿನ್ನ ಇದನ್ನ ಅಂತ ಕಲಿಸ್ಕೊಂತನ ಬಂದ್ರೆ, ಹೌದಲ್ಲ? ಇಲ್ಲಿ ಇನ್ನಷ್ಟು ಗಟ್ಟಿಯಾಗೈತಿದು, ಇದನ್ನು ಬಿಟ್ಟಿರೋದು ಅಂದ್ರೆ ಭಾಳ ಕಠಿಣ ಆಗೈತಿ. ಅದಕ್ಕೆ ಅವರು ಈ ಭಾವನೆಯನ್ನು ನೀ ಕಳ್ಕೋಬೇಕಂದ್ರೆ ಸತತ ಆ ಚಿಂತನೆ ಒಳಗೆ ತೊಡಗು. ಆ ಪರವಸ್ತುವಿನ ಕುರಿತು ಚಿಂತನೆ ಒಳಗೆ ತೊಡಗಿದಾಗ ಶ್ರವಣ ಅತೀ ಉತ್ತುಂಗತ ಸ್ಥಿತಿಯನ್ನು ಪಡೆದಾಗ ಮಾತ್ರ ಬಾಧೆಗಳನ್ನು ಇಲ್ಲಂಗೆ ಮಾಡ್ಕೊಳಕ್ಕೆ ಬರ್ತೈತಿ. ತ್ರಿವಿಧ ತಾಪಗಳು ಅವಂಗಿಲ್ಲಂಗೆ ಆಗ್ತವೆ, ಹೌದು? ಸಾಮಾನ್ಯವಾಗಿ ಬಹಿರಂಗದಿಂದ ಬರ್ತಕ್ಕಂಥ ಈ ಬಹಿರಂಗದ ತೋರಿಕೆ ಶರೀರಕ್ಕೆ ಬಂದಂಥ ದುಃಖ ದುಮ್ಮಾನಗಳಿರ್ಬೋದು, ದೃಶ್ಯಗಳಿರ್ಬೋದು, ಅವನು ನನಗೆ ಸಂಬಂಧ ಇಲ್ಲ ಅಂತ ಬಿಟ್ಬಿಡ್ತಾನೆ. ಶರೀರಕ್ಕೆ ಸಂಬಂಧಪಟ್ಟಂತಪ್ಪ ಅವು ನನಗೆ ಸಂಬಂಧ ಇಲ್ಲ ಅಂತ ಕೈ ಬಿಟ್ಬಿಡ್ತಾನೆ. ಇನ್ನು ಲೌಕಿಕವಾಗಿ ಬರ್ತಕ್ಕಂಥ ವಂದನೆ ನಿಂದನೆಗಳಿರ್ಬೋದು, ಮಾನಸಿಕವಾಗಿ ಬರ್ತಕ್ಕಂಥ ಸುಖ ದುಃಖಗಳಿರ್ಬೋದು, ಅವನು ನನಗೆ ಸಂಬಂಧ ಇಲ್ಲ, ಅವು ಮನಸ್ಸಿಗೆ ಸಂಬಂಧ ಅವನು. ಅಜ್ಞಾನದಿಂದ ಬರ್ತಕ್ಕಂಥವು ತಾಪಗಳು, ಬುದ್ಧಿ ಸಂಬಂಧಪಟ್ಟಂಥವು ನನಗೆ ಸಂಬಂಧ ಇಲ್ಲ. ಇವು ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಮೀರಿ ನಾನು ಅದೇನೆ. ಭೌತಿಕ ದೇಹವನ್ನು ಮೀರಿದ್ದೀನಿ, ಸೂಕ್ಷ್ಮ ದೇಹವನ್ನು ಮೀರಿ ನಾನು ಅದೇನೆ, ಕಾರಣ ದೇಹವನ್ನು ಮೀರಿ ನಾನು ಅದೇನೆ. ಮೂರೂ ಶರೀರಕ್ಕೂ ನಾನು ಸಾಕ್ಷಿಯಾಗಿ ಮೂರು ಅವಸ್ಥೆಗಳಿಗೂ ನಾನು ಸಿಲುಕಿಲ್ಲ. ಎತ್ತರ ಇರ್ಬೋದು, ಕನಸಿರ್ಬೋದು, ನಿದ್ರೆ ಇರ್ಬೋದು, ಮೂರು ಅವಸ್ಥೆ ಒಳಗೆ ನಾನು ಸಿಲುಕಿಲ್ಲ. ಸತ್ವ ಇರ್ಬೋದು, ತಮ್ಮ ಇರ್ಬೋದು, ರಜೋ ಇರ್ಬೋದು, ಮೂರು ಗುಣಗಳು ನನ್ನನ್ನು ಏನೂ ಮಾಡಲಾರವು ಅಂತ ಅವನು ತಿಳಿದಿರ್ತಾನಂತ ಅವ ಯಾವಾಗಲೂ ಸುಖದಿಂದ ಇರ್ತಾನ. ಅವಾಗ ಅವನಿಗೆ ಬಾಧೆ ಯಾವಾಗ ದೂರ ಆಕೈತೋ ಅವಾಗ ಶಾಂತಿ ಸುಖ ನೆಲೆಸ್ತೈತಿ. ಅಂಥ ಶಾಂತಿ ಸುಖ ನಮಗೂ ಸಿಗಬೇಕಂದ್ರೆ ನಮ್ಮ ಸತತ ಈ ಅಭ್ಯಾಸದೊಳಗೆ ತೊಡಗಬೇಕಾಯ್ತು. ಇದನ್ನು ಬಿಟ್ಟು ಆಗಲಬಾರ್ದು. ಶ್ರವಣ, ಮನನ, ನಿಧಿಧ್ಯಾಸನಗಳನ್ನು ನಿತ್ಯದಲ್ಲೂ ನಾವು ರೂಢಿಸ್ಕೋಬೇಕು. ಶ್ರವಣ ಬಿಡಬಾರ್ದು ಅಂತ. ಶ್ರವಣನ ಲೋಕೋತ್ತರ ಸಾಧನ ಅಂತ. ಈ ಭವಚಕ್ರದಿಂದ ಪಾರಾಗಬೇಕಂದ್ರೆ, ಹುಟ್ಟು ಸಾವುಗಳಂತಕ್ಕಂಥ ಚಕ್ರದಿಂದ ದೂರ ಆಗಬೇಕಂದ್ರೆ ನಾವು ಶ್ರವಣವನ್ನು ಬಿಡಬಾರ್ದು. ಶ್ರವಣ ಒಂದೇ ಅದಕ್ಕೆ ಉಪಾಯ, ಬೇರೆ ಯಾವುದರಿಂದನೂ ಅದು ಈ ಭವಚಕ್ರವನ್ನು ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಹಾತ್ಮರು ತಿಳಿದವರು ಶ್ರವಣವನ್ನು ಬಿಡಲಿಲ್ಲ. ಅಜ್ಜವರ ಶರೀರ ಬೀಳುತನೂ ಕೂಡ ಅಂತ್ಯಕಾಲದವರೆಗೂ ಕೂಡ ಅವ್ರು ಶ್ರವಣವನ್ನು ಒಂದು ಕ್ಷಣನೂ ಬಿಟ್ಟಿಲ್ಲ. ಯಾರ ಬಂದರೂ ಕೂಡ ಅದ ವಿಚಾರನ ಮಾತಾಡೋದು. ಶಿವಾನಂದಜ್ಜಾರ 5 ವೇಳೆ ಶ್ರವಣ, ಯಾರು ಬಂದಾರಿಗೂ ಅದ ವಿಚಾರನ. ಯಾಕಂದ್ರೆ ಇದೆಲ್ಲವೂ ತೋರಿಕೆ ಏನು ವ್ಯವಹಾರ ಐತಲ್ಲ, ಅದು ಏನು ಮಾಡಿದ್ರು ಖಾಲಿ ಕಟ್ಟಿಬಿಟ್ಟು ಇನ್ನೊಬ್ಬರ ಸಲುವಾಗಿ ಮಾಡೋದು. ಅದನ್ನು ಹಾಗಲ್ಲ ಹೇಳಿದ್ರಲ್ಲ ಸರ್, ಇನ್ನೊಬ್ಬರ ಸಲುವಾಗಿನೇ ಮಾಡೋದು. ಸ್ವಾರ್ಥಕ್ಕೆ ಸಮಯ ಯಾವುದು ಅಂತಂದ್ರೆ ಶ್ರವಣ ಸಮಯ ಒಂದೇ. ಅದು ಒಂದೇ ನನಗೆ ಕೂಡ ಬರೋದು. ಮಿಕ್ಕಿವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿಲ್ರಿ. ಸಾಮಾನ್ಯವಾಗಿ ನೀವು ಮಾತಾಡ್ತಿರ್ತೀರಿ, ಲೋಕಾರೂಢಿಯಾಗಿ ಮಾತಾಡ್ಬೇಕಾರೆ ಏನು ಹೊತ್ಕೊಂಡು ಹೋಗೋದೈತೆ ಬಿಡ್ರಿ. ಇದ್ರೊಳಗೆ ಒಂದು ಸೂಜಿ ಮನೆಗೆ ಹತ್ತಿದಂಥ ಒಂದು ಮಣ್ಣಿನ ಕಣ ಸಹಿತ ಒಯ್ಯೋಕ್ಕಾಗೋದಿಲ್ಲ. ಇನ್ನು ಇದ್ರೊಳಗೆ ಎಷ್ಟು ಬಡ್ಕೊಳೋದ್ರಿ ಅಂತೇವು. ಆದರೆ
ಮತ್ತು ಅದ ಸತ್ಯ ಅದ ನಿತ್ಯ ಅಂತ ತಿಳ್ಕೊಂಡು ಅದ ಪ್ರಯತ್ನದೊಳಗೆ ತೊಡಗೋದು. ಅದಕ್ಕೆ ಮಹಾತ್ಮರು ಅದು ಮಿಥ್ಯ ಐತಿ, ಅದರಿಂದ ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಅದು ದುಃಖ ರೂಪದಿಂದ ಕೂಡೈತೆ ಅಂತ ತಿಳ್ಕೊಂಡು ಅದ್ರ ಮ್ಯಾಲಿನ ಮೋಹ ಮಮಕಾರಗಳನ್ನು ದೂರ ಮಾಡ್ಕೊಂಡಿದ್ರು ಅಂತ ತಿಳ್ಕೊಂಡು ಅವರು ನಿತ್ಯ ಸುಖಿಗಳಾಗಿದ್ದರು. ಬಾಧೆಗಳು ಎಷ್ಟೇ ತೋರಿದ್ರು ಕೂಡ ಅವೆಲ್ಲವೂ ಗುಣಕ್ಕನುಸಾರವಾಗಿ ಬಂದಂಥವು, ನನಗೆ ಸಂಬಂಧ ಇಲ್ಲ. ಸುಖ ದುಃಖಗಳು ತನಗೆ ತೋರಿದ್ರೆ ಅವು ಗುಣಮಯ ಅಂತ ತಿಳ್ಕೊಂಡು ಅವ್ರು ಉದಾಸೀನ ಆಗಿಬಿಟ್ರು. ತೋರ್ತಾವು ಸಾಮಾನ್ಯನು, ಯಾಕಂದ್ರೆ ಅಂಥ ಒಂದು ವಾತಾವರಣದೊಳಗೆ ಬಂದುಬಿಟ್ಟು ನೀನು. ಹೌದಲ್ಲ, ಜೀವನಿಗೆ ಸುಖ ದುಃಖಾದಿಗಳು ತೋರಿದ್ರು ಕೂಡ ಅವೆಲ್ಲವೂ ಗುಣಮಯ ಅಂತ ತಿಳ್ಕೊಂಡು ಕೈ ಬಿಟ್ರು ಅವರು. ಅಂಥ ಒಂದು ತಿಳುವಳಿಕೆ ನಮಗೆ ಗಟ್ಟಿ ಆಗ್ಬೇಕಂದ್ರೆ ಸತತ ನಾವು ಈ ಅಭ್ಯಾಸದೊಳಗೆ ತೊಡಗಿದ ಮಾತ್ರ ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ನಾವು ಹೆಚ್ಚು ಪ್ರಯತ್ನ ಮಾಡುತ್ತೇವೆ. ಏನೋ ಒಂದು ಯಾವುದೋ ಒಂದು ನಿಮಿತ್ತ ಮಾಡಿಕೊಂಡಾದರೂ ಕೂಡ ಸೇರಲಿಕ್ಕೆ ಪ್ರಯತ್ನ ಮಾಡೋದು. ಹೌದಲ್ಲ, ಏನೋ ಕಾರಣ ಇಲ್ಲ ಹಂಗೆ ಸೇರ್ಲಿಕ್ಕೆ ಆಗೋದಿಲ್ಲ ಅಂದರೂ ಕಾರಣವನ್ನು ಹುಡುಕೊಂಡು ಮೇಲಿಂದ ಮೇಲೆ, ಹೌದಲ್ಲ, ಏನಾರ ಒಂದು ನೆಪ ಮಾಡಿಕೊಂಡು ಈ ವಿಚಾರದೊಳಗೆ ಕಾಲ ಕಳೆದ್ರೆ ಮಾತ್ರ ಆವಾಗ ಶಾರೀರಿಕ ಈ ಬಾಧೆಗಳು ಬಂದರೂ ಕೂಡ ಸಹಿಸ್ಕೊಳ್ಳುವಂಥ ಸಾಮರ್ಥ್ಯ ಧೈರ್ಯ ಅವಾಗ ಬೆಳೀತೈತಿ. ಅಂಥ ಕಾರ್ಯದೊಳಗೆ ನಾವು ತೊಡಗಿ ನಮ್ಮ ಈ ಜೀವನವನ್ನು ಸದುಪಯೋಗ ಮಾಡ್ಕೊಂಡು ನಾನು ಕೇಳ್ತಾ ನಾನು